Hey guys, welcome back to Vishnu Tagada YouTube channel. ಸೊ ಇವತ್ತು ನಾನು ಈ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ರೂಟೀನ್ ಮಾಡೋಣ ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಸೊ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ. ನನಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ನಾನು ಸ್ಕೂಲಿಗೆ ರೆಡಿ ಆಗಬೇಕು. ಸೊ ನಾನು ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನದಿಂದ ಬಂದು ಸಿಗ್ತೀನಿ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಈಗ ಕೆಳಗಡೆ ಹೋಗಿ ಫೇಸ್ಗೆ ಅಪ್ಲೈ ಮಾಡಿ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. Pero ಇದೇ ನನ್ನ ಸ್ಕೂಲ್ ಯೂನಿಫಾರ್ಮ್. ಗೈಸ್ ನನಗೆ ರೆಡಿ ಆಗಿದ್ದಾಯಿತು. ಸೊ ತಲೆ ಬಚ್ಕೊಂಡು ಸಿಗ್ತೀನಿ. ಟಿಫನ್ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಇವತ್ತು ಟಿಫನ್ನು ಹೆಸರುಕಾಳು ಗೊಜ್ಜು ಮತ್ತು ದೋಸೆ ಮಾಡಿದ್ದಾರೆ. ನಮ್ಮ ಮಮ್ಮಿ ನನಗೆ ತಲೆ ಬಚ್ತಾ ಇದ್ದಾರೆ. ಟಿಫನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತು. ಸೊ ಅವಾಗ ಟಿ ವಿ ನೋಡಬೇಕಾದ್ರೆ ನಾನು ಮುಂಚೆ ಹಾಕಿದ ಬ್ಲಾಗ್ನ ಎಲ್ಲರೂ ಟಿ ವಿಯಲ್ಲಿ ನೋಡ್ತಾ ಇದ್ರು. ಇಲ್ಲಿ ನಮ್ಮ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಶಕ್ಕು ನನ್ನ ಬಾಕ್ಸ್ಗೆ ದೋಸೆ ಪಲ್ಯ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಮೈಲೋ ನಮ್ಮ ಕಾರ್ನ ರೋಡ್ ಕ್ರಾಸ್ ಆಗೋವರೆಗೂ ನೋಡ್ತಾನೆ ಇರ್ತಾನೆ. ನಾನು ಸ್ಕೂಲ್ಗೆ ಹೋದಾಗ ನಮ್ಮ ಅಕ್ಕ ಇಬ್ರು ರೆಕಾರ್ಡ್ ಮಾಡಿರೋದು ಈ ಕ್ಲಿಪ್ಪಿಂಗ್ಸ್ ಎಲ್ಲ. ನಾನು ಸ್ಕೂಲ್ಗೆ ಹೋದಾಗ ಇವರು ಚಕ್ಕಬಲ್ಲ ಆಡ್ಕೊಂಡು ಎಂಜಾಯ್ ಮಾಡಿದ್ದಾರೆ. ನಾನು 2 days ಮುಂಚೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ 2 days ಬಿಫೋರ್ದು. ಆಯ್ತಾ ನಾವು ಆಯ್ ಮಾಡಿ ಇಲ್ಲಿ ನೋಡು. ಇವನು ನನ್ನ ತಮ್ಮ ತನವಂತ. ಇವನಿಗೆ ನನ್ನ ಬ್ಲಾಗ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ನನ್ನ ಬ್ಲಾಗ್ಸ್ನ ತುಂಬ ಸಲ ಹಾಕ್ಕೊಂಡಿದ್ದೆ ನೋಡಿ ನೋಡಿ ಫುಲ್ ಖುಷಿ ಪಡ್ತಿರ್ತಾನಂತೆ. ಸೊ ಅದಕ್ಕೆ ಅಲ್ಲೋಗಿ ಅವನಿಗೋಸ್ಕರ ಅಂತ ಬ್ಲಾಗ್ ಮಾಡಿದ್ದೀನಿ. ನಾವು ಊರಿಗೆ ಹೋಗಿ ತುಂಬ ದಿವಸ ಆಗಿತ್ತು. ಮನೆಯನ್ನೆಲ್ಲ ರಿನೋವೇಟ್ ಮಾಡಿದ್ರು. ಸೊ ಅದಕ್ಕೆ ಆ ಕಡೆ ಎಲ್ಲ ಹೋಗಿ ಮನೆ ನೋಡ್ತಾ ಇದ್ವಿ. ಸೊ ಈಗ ಅದೆಲ್ಲ ನೋಡ್ಕೊಂಡು ಬಂದು ನಮ್ಮ ಅಜ್ಜಿ ಮನೇಲಿ ಚಿಕನ್ ಮಾಡಿದ್ರು. ಸೊ ಬಿರಿಯಾನಿ ಫ್ರೈ ಎಲ್ಲ ಮಾಡಿದ್ರು. ಸೊ ಎಲ್ಲರೂ ತಿಂತಾ ಇದ್ದೀವಿ. ಸೊ ಗೈಸ್ ಇವಾಗ ಸ್ಕೂಲ್ ಮುಗ್ಸ್ಕೊಂಡು ಬಂದೆ. ಸ್ಕೂಲ್ ಮುಗಿಸ್ಕೊಂಡು ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಏನಕ್ಕಾಗಿಲ್ಲ ಅಂತಂದರೆ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲ ಊರಿಗೆ ಹೋಗಿದ್ದೀರಿ ಅಂತ ಪ್ರ್ಯಾಂಕ್ ಮಾಡಿದ್ರು. ಬಟ್ ಪ್ರ್ಯಾಂಕ್ ಫ್ಲಾಪ್ ಆಯಿತು. ಸೊ ನಾನು ಹುಡುಕ್ಬಿಟ್ಟೆ ಅವ್ರನ್ನ.
ನಮ್ಮ ದೊಡ್ಡಪ್ಪಗೆ ಫೋನ್ ಮಾಡಿದೆ, ನಮ್ಮ ದೊಡ್ಡಪ್ಪ ಇಲ್ಲ ಬಂದಿಲ್ವಲ್ಲ ಯಾರೋ ಇನ್ನೂ ಎಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ರು. ಸೊ ಗೊತ್ತಾಗೋಯ್ತು ಪ್ರ್ಯಾಂಕ್ ಅದು ಫ್ಲಾಪ್ ಅಂತ. ಸೊ ಆಮೇಲೆ ಒಂದೊಂದು ಎರಡೆರಡು ಕ್ಲಿಪ್ಪಿಂಗ್ ಹಾಕ್ತೀವಿ, ಅದ್ರದ್ದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ. ಸೊ ಅದನ್ನ ಹೋಗಿ ನೋಡ್ಕೊಂಬನ್ನಿ. ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಪ್ರ್ಯಾಂಕ್ ಮಾಡಿದ್ರಲ್ಲ, ಸೊ ಮೇಲೆಯಿಂದ ಕ್ಲಿಪ್ಪಿಂಗ್ ತೊಗೊಂಡಿರೋದು. ಅದು ನಾನು ಕಂಡಿಡ್ಬಿಡ್ತೀನಿ ಅಂತ ಟೆನ್ಷನಲ್ಲಿ ನಾನು ಹಿಂದೆನೇ ಓಡಾಡ್ತಾ ಇದ್ದಾಳೆ. ನಮ್ಮ ಚಿಕ್ಕಮ್ಮ ಫೋನಲ್ಲೂ ಸೀಕ್ರೆಟಾಗಿ ಇಟ್ಟು ರೆಕಾರ್ಡ್ ಮಾಡ್ತಿದ್ರು, ಬಟ್ ನಾನು ಮೇಲೆ ಹೋಗ್ಬೇಕಾದ್ರೆ ನೋಡಿಬಿಟ್ಟೆ. ನಂಗೆ ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಪ್ರ್ಯಾಂಕ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದ್ದೆ ರಮ್ಮಣ್ಣಿಂದ. ಯಾಕೆ ಅಂದರೆ ಅವ್ನು ಗೆಸ್ಟ್ ರೂಮ್ ಡೋರಿಂದ ಒಳಗಡೆ ಹೋಗೋಕ್ಕೆ ಬಿಟ್ಟೇ ಇಲ್ಲ. ಸೊ ಅವಾಗ ಅಲ್ಲಿ ಹೋಗಿ ನೋಡಿದಾಗ ಲಗೇಜ್ ಎಲ್ಲ ಇತ್ತು. ಸೊ ಟೆರೇಸಲ್ಲಿದ್ದಾರೆ ಅಂತ ಫಿಕ್ಸ್ ಆದೆ. ಸೊ ಟೆರೇಸಿಗೆ ಹೋಗಿದ ತಕ್ಷಣ ಅಲ್ಲೇ ಇದ್ದರು. ನನಗೆ ಬೇರು ಫಸ್ಟ್ ಕಾಣಿಸಿದ್ರು, ಯಾಕಂದರೆ ಅವಳು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ಲು. ಸೊ ಈಗ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ ಗೈಸ್. ಟ್ಯೂಷನಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾನೀಗ ರಾಧುಗೆ ಸುಮ್ಮನೆ ರೇಗಿಸ್ತಾ ಇದ್ದೆ. ಸೊ ನನ್ನನ್ನು ಟ್ಯೂಷನಿಗೆ ಬಿಡೋದಕ್ಕೆ ನಮ್ಮ ಅಕ್ಕ ಬಂದಳು. ನನ್ನ ಮನೆ ಪಕ್ಕದ ರೋಡಲ್ಲೇ ನನಗೊಂದು ಫ್ರೆಂಡ್ ಇದ್ದಾಳೆ. ಸೊ ಅವಳ ಹೆಸರು ಖುಷಿ ಅಂತ. ಅವಳನ್ನು ಪಿಕ್ ಮಾಡಿ ಅಲ್ಲಿವರೆಗೂ ಹೋದಾಗ ನಾನು ಅಲ್ಲಿಂದ ಗಾಡಿ ಓಡಿಸಿದೆ. ಅಲ್ಲಿಂದ ಖುಷಿ ಗಾಡಿ ಓಡಿಸಿದ್ದು. ಆವಾಗ ಟ್ಯೂಷನಿಗೆ ಬಿಡ್ಲು. ಬಾಯ್ ವಿಶ್ವಕ್ಕ. ಈ ಮನೇಲೆ ನಾನು ಟ್ಯೂಷನ್ಗೆ ಹೋಗೋದು. ಇದೆ ನನ್ನ ಟ್ಯೂಷನ್ ಮನೆ. ಏಯ್ಟ್ ಓ ಕ್ಲಾಕ್ ಆಯಿತು ಅಂತ ನಮ್ಮ ಅಕ್ಕಂದಿರು, ನನ್ನ ತಂಗಿ ಮೈಲೋ ನಾನು ಬರ್ತೀನಿ ಅಂತ ಎಲ್ಲರೂ ಕಾಯ್ಕೊಂಡು ನಿಂತಿದ್ರು. ಸೊ ನಾನೀಗ ಟ್ಯೂಷನಿಂದ ಬಂದೆ. ಮೈಲೋ ನನಗೋಸ್ಕರ ಕಾಯ್ತಾ ಇದ್ದ. ನಾನು ಟ್ಯೂಷನಿಂದ ಬಂದಮೇಲೆ ನಮ್ಮ ಅಕ್ಕ ನಾನು ಹಿಂಗೆಲ್ಲ ಇಟ್ಕೊಂಡು ಆಟ ಆಡಿಸ್ತಾ ಇದ್ಲು. ಸೊ ಈಗ ಟ್ಯೂಷನಿಂದ ಬಂದೆ, ಟ್ಯೂಷನ್ ಮುಗಿಸ್ಕೊಂಡು 8 o'clock ಆಗಿದೆ. ಸೊ ನಮ್ಮ ಮನೇಲಿ ಸ್ಪೆಷಲ್ ಚಿಕನ್ನು ಮಟನ್ ಎಲ್ಲ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪ ಬಂದಿದ್ದಾರೆ, ಅದಕ್ಕೆಲ್ಲ ಮಾಡಿದ್ದಾರೆ. ನಾನಿಸ್ತೀನಿ ಗೈಸ್. ಇದು ಮಟನ್ ಸಾಂಬಾರ್ ಅಂತೆ. ಇದು ಇದು ಬಿರಿಯಾನಿ. ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರು, ಆದರೆ ಕಡುಬುನೂ ಮಾಡ್ತಿದ್ದಾರೆ. ಯಾಕೆಂದ್ರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವತ್ತು ನಾನ್ ವೆಜ್ ತಿಂತಾ ಇರಲಿಲ್ಲ, ಅದಕ್ಕೆ ಕಡುಬು ಮಾಡ್ತಾಯಿದ್ರು. ಇವನೇ ನಮ್ಮ ದೊಡ್ಡಪ್ಪ. ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಆ ಎಕ್ಸೈಟ್ಮೆಂಟಲ್ಲಿ ನಾನು ನಾನ್ ವೆಜ್ ನೋಡಿ ಫುಲ್ ಖುಷಿ ಆಗ್ತಿದ್ದೆ. ಆ ವಿಡಿಯೋನ ನಮ್ಮ ಅಕ್ಕ ರೆಕಾರ್ಡ್ ಮಾಡಿದ್ದಾಳೆ. ನಾನ್ ವೆಜ್ ಅಂತ ನಾನು ಬೇಗ ಊಟ ಮಾಡಿ ಇಲ್ಲಿ ಕುತ್ಕೊಂಡಿದ್ದೆ. ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಈಗ ಊಟ ಮಾಡ್ತಾ ಇದ್ದಾರೆ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ.
ಸೊ ನಾನು 2 ಡೇಸಿಗೆ ಮುಂಚೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ಬಚ್ಚಲಿಗೆ. ಸೊ ಆ 1-2 ಕ್ಲಿಪ್ಪಿಂಗ್ಸ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್.